ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಫ್ಯಾಕ್ಟಿ ಅಮಿತ್. ಸೊ ಇವತ್ತು ನಾವಿದ್ರು ಈ ಚಾನಲ್ ಇವತ್ತು ಏನು ವಿಡಿಯೋ ಬಗ್ಗೆ ಮಾತಾಡಕ್ ಬಂದಿದ್ದೀವಿ ಅಂದ್ರೆ, ಸೊ ಸೀಕ್ರೆಟ್ ಕೀ ಅಂದ್ರೆ ಏನು, ವಾಟ್ ಇಸ್ ಸೀಕ್ರೆಟ್ ಕೀ, ಅದ್ರ ಯೂಸ್ ಏನು, ಎಲ್ಲಿ ಸಿಗತ್ತೆ, ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಸೀಕ್ರೆಟ್ ಕೀ ಅಂದ್ರೆ ಏನಿಲ್ಲ, ಸೊ ಒಂದು ಸಲ KCET ಮತ್ತೆ ನೀಟ್ ರಿಸಲ್ಟ್ ಏನು ಬರುತ್ತೆ, ಬಂದಾದ್ಮೇಲೆ ನೀವೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತೀರಲ್ಲ, ಲೈಕ್ KCETಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಲೈಕ್ ನಿಮ್ಮ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನಿಮ್ಮ ರೂರಲ್ ಸರ್ಟಿಫಿಕೇಟ್ ಆ್ಯಂಡ್ ನಿಮ್ಮ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್, ಇವೆಲ್ಲ ಏನು ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದೆಲ್ಲ ಏನು ಸಬ್ಮಿಟ್ ಮಾಡಿರ್ತೀರಾ, ಅದ್ರದ್ದು ಫಿಸಿಕಲ್ ಅಂದರೆ ಹಾರ್ಡ್ ಕಾಪೀಸ್ನ ತಗೊಂಡು ನೀವು KEAಗೆ ವಿಸಿಟ್ ಮಾಡ್ಬೇಕಂದ್ರೆ ಬೆಂಗಳೂರಲ್ಲಿ ಓದಿರೋರು. ಸೊ ಬೇರೆಯವರೆಲ್ಲ ನಿಮ್ಮ ತಾಲೂಕ್ದು ಏನು BEO ಕಚೇರಿಗಳಿರುತ್ತೆ, ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲೆಲ್ಲಿ ಓದಿರ್ತೀರಾ, ಸೊ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಫಿಸಿಕಲ್ ಆಗಿ ಒಂದ್ಸರಿ ವೆರಿಫೈ ಆಗುತ್ತೆ. ಅವಾಗ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. KEA ವೆಬ್ಸೈಟ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ಅಲ್ಲೇ ಕೊಡ್ತಾರೆ ಸ್ಪಾಟ್ ಅಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅಂತ. ಏನ್ ನೀವು ವೆರಿಫಿಕೇಶನ್ ಸ್ಲಿಪ್ ನ ತಗೊಂಡ್ ಬರ್ತೀರಾ, ಅದಾದ್ಮೇಲೆ KCET ವೆಬ್ಸೈಟ್ ಅಲ್ಲಿ ಒಂದಿನ ಸೀಕ್ರೆಟ್ ಕೀ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಟೈಮ್ ಕೊಡ್ತಾರೆ. ಸೊ ಅವಾಗ ನೀವು ಯಾರೆಲ್ಲ ವೆರಿಫಿಕೇಶನ್ ಆಗಿರುತ್ತೆ, ಸೊ ವೆರಿಫಿಕೇಶನ್ ಆಗಿರುತ್ತಲ್ಲ, ಸೊ ನಿಮ್ಗೆಲ್ಲ ವೆರಿಫಿಕೇಶನ್ ಸ್ಲಿಪ್ ಅಂತ ಬರುತ್ತೆ. ಯಾರೆಲ್ಲ ವೆರಿಫಿಕೇಶನ್ ಮಾಡಿಸ್ಕೊಂಡ್ ಬಂದಿರ್ತೀರಾ ಅವ್ರಿಗೆಲ್ಲ ವೆರಿಫಿಕೇಶನ್ ಸ್ಲಿಪ್ ಅಂತ ಬರುತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಸೀಕ್ರೆಟ್ ಕೀ ಅಂತ ಇರುತ್ತೆ. ಸೊ ಈ ಸೀಕ್ರೆಟ್ ಕೀ ಅಂದ್ರೆ ಏನು, ಇಟ್ಸ್ ನಥಿಂಗ್ ಬಟ್ ಅದ್ರೊಳಗಡೆ ಒಂದಿಷ್ಟು ಆಲ್ಫಾಬೆಟ್ಸ್, ಒಂದು ನ್ಯೂಮರಿಕಲ್ ಡಿಜಿಟ್ಸ್ ಇರುತ್ತೆ, ಲೈಕ್ FFA209 ಈ ತರ ಒಂದು ಕೀನ ಕೊಡ್ತಾರೆ. ಅದನ್ನೇ ಸೀಕ್ರೆಟ್ ಕೋಡ್ ಕೀ ಅಂತ ಕರಿತೀವಿ. ಸೊ ಇದ್ರದ್ದು ಯೂಸ್ ಏನಪ್ಪಾ ಅಂದ್ರೆ, ಸೊ ರಿಸಲ್ಟ್ ಆಯ್ತು, ನಿಮ್ಮ ವೆರಿಫಿಕೇಶನ್ ಆಯ್ತು, ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ರಿ, ಸೀಕ್ರೆಟ್ ಕೀ ಕೂಡ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಏನು, ಆಪ್ಷನ್ ಎಂಟ್ರಿ ಪ್ರೊಸೆಸ್. ಸೊ ಆಪ್ಷನ್ ಎಂಟ್ರಿ ಪ್ರೊಸೆಸ್ಗೆ ಯಾರು ಬೇಕಾದರೂ ಬೇರೆಯವರು ಯಾರಾದರೂ ನಿಮ್ಮ ಅಕಸ್ಮಾತ್ ಆಪ್ಷನ್ ಎಂಟ್ರಿ ಮಾಡ್ಬೋದು, ಅಥವಾ ಏನಾದ್ರು ಚೇಂಜ್ ಮಾಡ್ಬೋದು, ಏನಾದ್ರು ನಿಮ್ಗೆ ಗೊತ್ತಿಲ್ಲದಲ್ಲಿ ಏನಾದ್ರು ಮಾಡ್ಬೋದು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಸೀಕ್ರೆಟ್ ಕೀನ ಕೊಟ್ಟಿರ್ತಾರೆ. ಕಾನ್ಫಿಡೆನ್ಷಿಯಲ್ ಆಗಿರೋದಕ್ಕೆ ನಿಮ್ಮ ಆಪ್ಷನ್ ಎಂಟ್ರಿನ ಕಾನ್ಫಿಡೆನ್ಷಿಯಲ್ ಆಗಿ, ಈಗ ಮಾಕ್ ಅಲಾಟ್ಮೆಂಟ್ ಅಂತ ಬರುತ್ತೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಇದೆಲ್ಲದಕ್ಕೂ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತೀರಾ. ಸೊ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮ್ಮ ಏನು ಯೂಸರ್ ID ಹಾಕ್ತೀರಾ, ಪಾಸ್ವರ್ಡ್ ಹಾಕ್ತೀರಾ, ಆಮೇಲೆ ಸೀಕ್ರೆಟ್ ಕೀ ಹಾಕ್ಬೇಕು. ಇವು 3 ಹಾಕಿದ್ರೆ ಮಾತ್ರ ಲಾಗಿನ್ ಆಗುತ್ತೆ. ಸೊ ಅವಾಗ ಲಾಗಿನ್ ಆಗ್ಬಿಟ್ಟು ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಲೈಕ್ ನಿಮ್ಮ ಆಪ್ಷನ್ ಎಂಟ್ರಿನ ಕಾನ್ಫಿಡೆನ್ಷಿಯಲ್ ಆಗಿರೋದಕ್ಕೆ, ಬೇರೆಯವ್ರು ಯಾರು ಅದನ್ನ ಹಾಳು ಮಾಡೋದಲ್ಲಿ ಇರಲಿ ಅಂತ ಈ ಸೀಕ್ರೆಟ್ ಕೀನ ಪ್ರೊವೈಡ್ ಮಾಡ್ತಾರೆ. ಸೊ ಈ ಸೀಕ್ರೆಟ್ ಕೀ ಎಲ್ಲಿ ಸಿಗುತ್ತೆ ಅಂದ್ರೆ KEA ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಯಾವಾಗ ಸಿಗುತ್ತೆ ಅಂದ್ರೆ, ಒನ್ಸ್ ಯುವರ್ ವೆರಿಫಿಕೇಶನ್ ಪ್ರೊಸೆಸ್ ಇಸ್ ಡನ್. ಸೊ ಆ ವೆರಿಫಿಕೇಶನ್ ಪ್ರೊಸೆಸ್ಗೆ ಡೇಟ್ಸ್ ಅನೌನ್ಸ್ ಮಾಡ್ತಾರೆ ರಿಸಲ್ಟ್ ಬಂದ್ಮೇಲೆ. ಸೊ ಅವಾಗ ನೋಡೋಣ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಹೊಸಬ್ರಾಗಿರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.